ಕೊಟ್ಟರು ನಮ್ಮ ಟ್ರಂಪ್ ಅವರು. ಅದಕ್ಕೆ ನೋ ಡಿಸ್ಕಷನ್ ಆನ್ ಟ್ರೇಡ್ ವಿತ್ US ಡ್ಯೂರಿಂಗ್ ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಒಳಗೆ ನಾವು ಅವ್ರ ಜೊತೆ ಈ ಟ್ರೇಡ್ ಬಗ್ಗೆ ಮಾತಾಡಿಲ್ಲ, ಅದ್ರ ಬಗ್ಗೆ ಅವಶ್ಯಕತೆ ನಮಗಿಲ್ಲ, ಅದಕ್ಕೆ ನಾವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಅದರ ನಂತರ ವಿಲ್ ಮೀಡಿಯೇಟ್ ಆನ್ ಕಾಶ್ಮೀರ್. ನಾನು ಮೀಡಿಯೇಟ್ ಆಗ್ತೀನಿ, ನನಗೆ ಬಂದು ಬಗೆಹರಿಸ್ತೀನಿ, ನನಗೆ ಕರ್ಕೊಡ್ರಿ, ಮೂರೇ ಪಾಲಿ ತೋಡ್ರಿ ಅನ್ನೋ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು. ಅಂದರೆ ಇಲ್ಲಿ ಆದಷ್ಟು ಚೈನಾವನ್ನು ಹೊರಗಿಡುವಂಥ ಪ್ರಯತ್ನ ಇದು, ರಷ್ಯಾವನ್ನು ಹೊರಗಿಡುವಂಥ ಪ್ರಯತ್ನ ಅಮೆರಿಕದ್ದು. ಬುದ್ಧಿವಂತ ಜನ, ಅದಕ್ಕೆ ಇಲ್ಲಿ ಬುದ್ಧಿವಂತ ಜನ ಏನು ಉತ್ತರ ಕೊಡ್ತಾರೆ ನೋಡೋದಕ್ಕೆ, ವಿಲ್ ಮೀಡಿಯೇಟ್ ಆನ್ ಕಾಶ್ಮೀರ್ ಅಂತ ಅವ್ರು ಹೇಳಿದರೆ, ವಿಲ್ ಮೀಡಿಯೇಟ್ ಆನ್ ಕಾಶ್ಮೀರ್ ಅಂತಂದ್ರೆ ಟಾಕ್ಸ್ ವಿಲ್ ಬಿ ಬಯಲಾಟ್ರಲ್ ಆ್ಯಂಡ್ ಟಾಪಿಕ್ ವಿಲ್ ಬಿ POK's ರಿಟರ್ನ್. ಮತ್ತೊಂದು ಎಷ್ಟು ಹೇಳ್ತೀವಿ ಇವತ್ತು, ಇಲ್ಲಿವರೆಗೆ ಏನಿತ್ತು ನೀವು ಭಯೋತ್ಪಾದನೆ ನಿಲ್ಲಿಸಿ ಅಷ್ಟೇ ಇತ್ತು. ಈಗ ಹೊಸ ಒಂದು ಪಾಯಿಂಟ್ ಸೇರ್ಕೊಂಡ್ಬಿಡ್ತಾರೆ ಏನಂತಂದ್ರೆ, ಇಬ್ಬರು ನಾವು ಅಷ್ಟೇ ಮಾತಾಡ್ತೀವಿ, ಮೂರನೇದು ಅವ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಬಯಲಾಟ್ರಲ್ ಅಷ್ಟಾಗೋದು ದ್ವಿಪಕ್ಷೀಯ. ಟಾಪಿಕ್ ವಿಲ್ ಬಿ POK's ರಿಟರ್ನ್. ಅದು POK ನಮ್ಗೆ ಹೊಳಿ ಕೊಟ್ಟ ಮಾತು, ಮುಂದಿನ ಮಾತು. ಅಲ್ಲಿಂದ ಇಲ್ಲಪ್ಪ ನಮಗೆ ಏನು ಅವಶ್ಯ, ನಿಮ್ಮ ಟ್ರೇಡು ಬೇಡ, ಏನೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದು ಜಾಣ ನಡೆ, ಅಡ್ಡಿ ಇಲ್ಲ, ವೆರಿ ಗುಡ್. ಹ್ಯಾಪನ್ಡ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಎರಡು ಉದ್ವೇಗಗೊಂಡು ನಾನು ಉಳಿಸಿದ್ದೆ ಅಂತೇಳಿ ನಮ್ಮ ಟ್ರಂಪ್ ಸಾಹೇಬ್ರು ಹೇಳ್ತಾಯಿದ್ರು. ಅದಕ್ಕೆ ನೋ ಹೈಪನೇಷನ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಸ್ಟ್ಯಾಂಡ್ಸ್ ವಿತ್ ಇಂಡಿಯಾ ಆನ್ ಟೆರರಿಸಮ್. ಏನಂತ ಉದ್ವಿಗ್ನತೆ ಇಲ್ಲ. ನಮ್ಮ ವಿಶ್ವದ ಮಟ್ಟದಲ್ಲಿ ಎಲ್ಲ ದೇಶಗಳು ಭಯೋತ್ಪಾದನೆ ವಿರುದ್ಧ ನಮ್ಮ ಜೊತೆಗೆ ಇದ್ದಾರಾ ಅಂತೇಳಿ ಮೆಸೇಜ್ ಕೊಟ್ಟರು. ನಿಮ್ಮದೇನಾಗಿಲ್ಲಪ್ಪ, ಇದರ ಅವಶ್ಯಕತೆ ಇಲ್ಲ ನಮಗೆ ಹೇಳುವಂಗೆ ಅಂತೇಳಿ ಭಾಳ ಮಾತಾಡಲಿಲ್ಲ, ಇಂಡೈರೆಕ್ಟಾಗಿ ಏನು ಹೇಳ್ಬೇಕು ಅದನ್ನ ಹೇಳ್ತಾ ಇದ್ದಾರೆ. ಮೆಚ್ಚುವಂಥ ವಿಷಯ. ಆಮೇಲೆ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಟು ಟಾಕ್ ಅಟ್ ನ್ಯೂಟ್ರಲ್ ವೆನ್ಯೂ ಬೇರೆ ಕಡೆ ಮೂರೇ ಕಡೆ ಮಾತಾಡೋಣ ಅಂತ ಹೇಳಿದ್ರು ನಮ್ಮ ಟ್ರಂಪ್ ಸಾಹೇಬರು. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ನೋ ಸಚ್ ಡಿಸ್ಕಷನ್ ಪ್ಲ್ಯಾನ್, ಅಂಥವು ಯಾವ ನಮ್ಮಲ್ಲಿ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಇವೆಲ್ಲ ಪ್ರಶ್ನೆ ಮತ್ತು ಉತ್ತರ ನೋಡಿದಾಗ ಟ್ರಂಪರ ಒಂದು ನಡೆಗೆ, ಪ್ರತಿ ನಡೆ ಇವರೇನು ಮಾಡಿದ್ದಾರೆ, ಏನು ಕೊಟ್ಟರು ಅನ್ನೋದನ್ನು ಬಯಲಾಟ್ರಲ್ ಆಗಿ ನಾವು ಮುಂದುವರಿತೀವಿ ಅನ್ನೋದನ್ನು ನೋಡಿದಾಗ, ಅದು ನಾವು ದ್ವಿಪಕ್ಷೀಯ ಮಾತಾಡ್ತೀವಿ ಅನ್ನೋದನ್ನು ನೋಡಿದಾಗ ರಣಧೀರ್ ಜೈಸ್ವಾಲ್ರ ಮೂಲಕ ಈ ಉತ್ತರ ಕೊಡಿಸಿ